ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸ್ವಲ್ಪ ಜನರು ಕಮೆಂಟ್ ಮಾಡಿ ಕೇಳುತ್ತಾನೆ ಇದ್ದೀರಾ. ಕೆಲವು ಜನರಿಗೆ ಇನ್ನೂ ಕೂಡ 11ನೇ ಕಂತಿನ ಹಣ ಬಂದಿಲ್ಲ, ಅವರು ಕೂಡ ಕಮೆಂಟ್ ಮಾಡಿ ಕೇಳುತ್ತಾನೆ ಇದ್ದೀರಾ. ನಾವು ಏನು ಮಾಡಿದರೆ ಹಣ ಬರುತ್ತೆ ಅಂತ ಕೇಳುತ್ತಾ ಇದ್ದೀರಾ. ನಿಮಗೂ ಕೂಡ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡುತ್ತೇನೆ. ಅದರ ಜೊತೆಗೆ ಈ ಥರ ಕಾರ್ಡ್ ಇದ್ದವರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಕಾಂಗ್ರೆಸ್ನ ಸರ್ಕಾರದ ಅಧಿಕಾರಿಗಳು, ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಿರುವುದು. ಹಾಗಾದರೆ ಯಾವ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತೆ ಇನ್ನು ಮುಂದೆ ಅಂತ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯಬೇಕಾದರೆ ಈ ಕಡೆ ಎಷ್ಟು ಜನ ಲಂಚವನ್ನು ತಗೊಳ್ಳುತ್ತಿದ್ದಾರೆ ಅದರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಳ್ಳಬೇಕಾದರೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ, ಯಾವ ಕಾರ್ಡ್ ಇದ್ದವರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಕೊಡಬೇಕು ಎಂದು ಹೇಳಿ ಸರ್ಕಾರ ತೀರ್ಮಾನವನ್ನು ಮಾಡುತ್ತಾ ಇದೆ ಅಂತ ಹೇಳಿ ನೀವು ಕೇಳುವುದಾದರೆ, BPL ಕಾರ್ಡ್ದಾರರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರದಿಂದಲೇ ಕಾಂಗ್ರೆಸ್ನ ರಾಜಕಾರಣಿಗಳೇ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಒತ್ತಾಯವನ್ನು ಮಾಡುತ್ತಿರುವಂಥದ್ದು. ಈಗ ನಮಗೆ ಈ BPL ಕಾರ್ಡ್ ಇದ್ದವರಿಗೆ ಅಲ್ಲವ ಹಣ ಕೊಡುವುದು. ಈಗಲೂ ಇದರಲ್ಲಿ ಏನು ವ್ಯತ್ಯಾಸವಿದೆ? ಇದರಲ್ಲಿ ವ್ಯತ್ಯಾಸವಿದೆ. APL ಕಾರ್ಡ್ ಇದ್ದವರು ಇದ್ದೀರಾ, ಅಂತ್ಯೋದಯ ಕಾರ್ಡ್ ಇದ್ದವರು ಇದ್ದೀರಾ, BPL ಕಾರ್ಡ್ದಾರರು ಇದ್ದೀರಾ. 3 ಕಾರ್ಡ್ನವರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣವಾಗಿರಬಹುದು, ಗೃಹಜ್ಯೋತಿ ಆಗಿರಬಹುದು, ಅನ್ನಭಾಗ್ಯ ಯೋಜನೆಯಾಗಿರಬಹುದು, ಪ್ರತಿಯೊಂದು ಯೋಜನೆಯ ಹಣ ಕೂಡ ಬರುತ್ತಾ ಇತ್ತು. ಆದರೆ ಈಗ ಸದ್ಯಕ್ಕೆ ಏನು ಚರ್ಚೆಯಾಗುತ್ತಿದೆ ಎಂದರೆ, ಪ್ರತಿ ತಿಂಗಳು ನಿಮಗೆ ಹಣ ಬರುವುದು ಎಷ್ಟು ಲೇಟ್ ಆಗುತ್ತದೆ ಹಿಂದೆ ಅಲ್ಲವಾ? ಸರ್ಕಾರದ ಬಳಿ ದುಡ್ಡು ಇಲ್ಲ ಅಂತ ಸರ್ಕಾರನೇ ಒಪ್ಪಿಕೊಂಡಿದೆ. ಅಷ್ಟೊಂದು ದುಡ್ಡು ಇಲ್ಲ. ದಿನೇ ದಿನ ಏನಾಗುತ್ತಿದೆ ಎಂದರೆ, ಮಿನಿಮಮ್ 10ರಿಂದ 20 ಸಾವಿರ ಜನ ಹೊಸತಾಗಿ ಅರ್ಜಿಯನ್ನು ಹಾಕುತ್ತಾ ಇದ್ದಾರೆ. ಈ ರೀತಿ ಅರ್ಜಿ ಹಾಕಿ ಹೊಸತಾಗಿ BPL ಕಾರ್ಡ್ ಮಾಡಿಸಿ ಅರ್ಜಿಯನ್ನು ಹಾಕುತ್ತಾ ಹೋಗುತ್ತಾ ಇದ್ದರೆ ಪ್ರತಿಯೊಬ್ಬರಿಗೆ ನಾವು ದುಡ್ಡು ಕೊಡಬೇಕು ಅಂತ ಹೇಳಿದರೆ ನಮಗೆ ಈಗ 2,000 ಕೋಟಿ ಒಂದು ತಿಂಗಳಿಗೆ ಕೊಡಬೇಕು. ಇವಾಗ ಏನಾಗಿದೆ ಎಂದರೆ 2.5 ಕೋಟಿಯಿಂದ 3.5 ಕೋಟಿಯವರೆಗೆ ಹಣ ಒಂದು ತಿಂಗಳಿಗೆ ಬೇಕಾಗುತ್ತದೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಕೊಡಲಿಕ್ಕೆ. ಆ ಕಾರಣದಿಂದಾಗಿ ಇಲ್ಲಿ ಕಾಂಗ್ರೆಸ್ನ ಶಾಸಕರೇ ಏನು ಮಾಡಿದ್ದಾರೆ ಎಂದರೆ, ನಾವು APL ಕಾರ್ಡ್ದಾರರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನು ಕೊಡುವುದು ಬೇಡ. APL ಎಂದರೆ ಅವರು ಎಲ್ಲ ರೀತಿಯಲ್ಲಿ ಅವರು ಅನುಕೂಲವಾಗಿರುತ್ತಾರೆ. ಹಾಗಾಗಿ ನೆಕ್ಸ್ಟ್ BPL ಕಾರ್ಡ್ದಾರರಿಗೆ ಮಾತ್ರ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಟ್ಟು ಬಿಡೋಣ. ಇದಕ್ಕೆ ನೀವು ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಡಬೇಕು. ಈ ರೀತಿಯಾಗಿ ಸರ್ಕಾರದಲ್ಲಿ ಚರ್ಚೆ ನಡೆಯುವಂಥದ್ದು. ಆದರೆ ಇದಕ್ಕೆ ಪ್ರತ್ಯುತ್ತರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾತನ್ನು ಹೇಳಿದ್ರು. ನಿಮಗೆ ವೋಟನ್ನು BPL ಕಾರ್ಡ್ದಾರರು ಮಾತ್ರ ಹಾಕಿಲ್ಲ, ಅದು ಅಂತ್ಯೋದಯ ಕಾರ್ಡ್ನವರಾಗಿರಬಹುದು ಮಾತ್ರ ಹಾಕಿಲ್ಲ, ಅಥವಾ APL ಕಾರ್ಡ್ದಾರರು ನಮಗೆ ವೋಟನ್ನು ಹಾಕಿದ್ದಾರೆ. ನಾವು ವೋಟ್ ಕೇಳುವುದಾಗ ಏನು ಹೇಳಿದ್ದೇವೆ? ಪ್ರತಿಯೊಬ್ಬರಿಗೂ ನಾವು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಡುತ್ತೇವೆ. ನೀವು ಕೂಡ ಕಾಂಗ್ರೆಸ್ನ ಸರ್ಕಾರಕ್ಕೆ ವೋಟ್ ಹಾಕಿ. ಅವತ್ತು ನಾವು ಕೇಳಿದ್ದೇವೆ. ಇವತ್ತು ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಇಟ್ಟರೆ ಅವರುಗಳ ಶಾಪ ನಮಗೆ ತಟ್ಟುತ್ತೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಎಂದರೆ APL ಕಾರ್ಡ್ದಾರರಿಗೆ ನಾವು ಈ ರೀತಿ ಮಾಡಲು ಸಾಧ್ಯನೇ? ಜನಗಳು ಇದನ್ನು ಒಪ್ಪಿಕೊಳ್ಳುತ್ತಾರಾ?
ಅಂತ ಹೇಳಿಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳುತ್ತಿರುವಂಥದ್ದು. ಈಗ ನೀವು ಹೇಳಿರಬೇಕಾಗುವಂಥದ್ದು, APL ಕಾರ್ಡ್ದಾರರು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬೇಡವಾ? ನೀವು ಎಲ್ಲ ರೀತಿಯಲ್ಲೂ ಅನುಕೂಲವಾಗಿ ಇದ್ದೀರಾ? ಇಲ್ಲಿ BPL ಕಾರ್ಡ್ದಾರರು ಖಂಡಿತ ಅನುಕೂಲವಾಗಿ ಇರುತ್ತಾರೆ. ಎಲ್ಲರೂ ಬಡವರು ಇರೋಲ್ಲ. ಬಡವರು ಇರಲಿ, ಶ್ರೀಮಂತರು ಇರಲಿ, ಸರ್ಕಾರದಿಂದ ಬರುವ ದುಡ್ಡು ಎಂದರೆ ಖಂಡಿತವಾಗಿಯೂ ಎಲ್ಲರಿಗೂ ಬೇಕು ಅಂತ ನಮಗಾದರೂ ಅನಿಸುತ್ತೆ, ನಿಮಗಾದರೂ ಅನಿಸುತ್ತೆ. ನಾವು ಕೂಡ ಕೇಳುವುದು ಒಂದೇನೆ, APL ಕಾರ್ಡ್ದಾರರಿಗನ್ನು ಈ ರೀತಿ ತೆಗೆದುಹಾಕುವ ಚಿಂತನೆಯನ್ನು ಸರ್ಕಾರ ಮಾಡಬಾರದು. ಇದಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇದಕ್ಕೆ ಜನಗಳ ಅಭಿಪ್ರಾಯ ತುಂಬಾ ಮುಖ್ಯ. ಜನಗಳಿಗೆ ಸರ್ವೆ ಮಾಡಲು ಹೇಳಿದ್ದಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.